ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಕೆಲವೊಂದು ಇನ್ಸಿಡೆಂಟ್ಗಳಿಗೆ ಕಾರಣನೇ ಇರೋದಿಲ್ಲ. ಯಾವ ಕಾರಣಕ್ಕೆ ಇದನ್ನು ಮಾಡ್ತಿದ್ದಾರೆ, ಯಾಕೆ ಇದನ್ನೇನು ತಲೆ ಕೆಟ್ಟಿದೆಯಾ ಇವರಿಗೆ, ಯಾಕೆ ಈ ರೀತಿಯಾಗಿ ಮಾಡಿದ್ರು, ಯಾಕೆ ಇನ್ನೊಬ್ರಿಗೆ ನೋವನ್ನ ಮಾಡ್ತಿದ್ದಾರೆ, ಅವ್ರು ಏನೂ ಕೂಡ ಮಾಡಿಲ್ವಲ್ಲ ಅಂತ ಒಂದಷ್ಟು ಕಡೆಗಳಲ್ಲಿ ನಾವು ಕೇಳಿರ್ತೇವೆ. ಈ ದಾರಿಲಿ ಏನಾದರೂ ನಡ್ಕೊಂಡು ಹೋಗ್ತಿದ್ರೆ ಸುಮ್ಮನೆ ಅದೇನೋ ಬಂದು ಒದಿತು ಅಂತಾರಲ್ಲ, ಹಾಗೆ ಇಲ್ಲೊಬ್ಬ ಮಹಿಳೆ ಕೂಡ ಅಂಥದ್ದೇ ಒಂದು ಈ ಕೃತ್ಯಕ್ಕೆ ಏನು ಹೇಳಬಹುದು ಅಂತಲೇ ಗೊತ್ತಾಗ್ತಿಲ್ಲ. ಸಣ್ಣದಾಗಿ ಪುಟ್ಟು ಮಕ್ಕಳ ಮೇಲೆ ಈ ಒಂದು ಮಹಿಳೆಗೆ ಯಾಕಷ್ಟು ಕೋಪ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿರುವಂತಹ ವಿಡಿಯೋ ಇದು. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕರ್ಕೊಂಡು ನಡು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಚಾಕು ತಗೊಂಡು ಆ ಮಕ್ಕಳನ್ನ ಚುಚ್ಚೋಕೆ ಹೋಗ್ತಿದ್ದಾರೆ. ಕಾರಣ ಏನು ಗೊತ್ತಿಲ್ಲ. ತನ್ನ ಪಾಡಿಗೆ ತನ್ನ ಮಕ್ಕಳನ್ನ ಕರ್ಕೊಂಡು ನಡು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಚಾಕು ಒಂದು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಆ ಚಾಕುವಿನಿಂದ ತಿವಿಯೋಕೆ ಹೋಗ್ತಾರೆ. ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಂಗೆ ಮತ್ತೆ ಅದೇ ಚಾಕುನ ತೊಗೊಂಡು ಬಂದು ಚುಚ್ಚೋಕೆ ಹೋಗ್ತಿದ್ದಾರೆ. ಆ ಮಗುವನ್ನು ಎತ್ಕೊಂಡಿದ್ದಕ್ಕೆ ಮಗು ಬಚಾವಾಯಿತು. ಇಲ್ಲ ಅಂತಂದರೆ ಅದೇ ಜಾಗದಲ್ಲಿ ಆ ಒಂದು ಮಗು ಪ್ರಾಣವನ್ನು ಬಿಡಬೇಕಾಗಿತ್ತು. ಇದು ಒಂದು ಮಗು ಮೇಲೆ ಮಾಡಿದ್ದಂಥದ್ದಲ್ಲ, ಇದು ಅಟ್ ಎ ಟೈಮ್ 2 ಮಕ್ಕಳ ಮೇಲೆ ಇದೇ ರೀತಿಯಾದಂತಹ ಅಟ್ಯಾಕ್ ಮಾಡಿದ್ದು ಈ ಒಬ್ಬ ಮಹಿಳೆ. ಇದಕ್ಕೆ ಕಾರಣ ಏನು? ಆ ಮಹಿಳೆ ಏನಾದರೂ ಮೆಂಟಲಿ ವೀಕಾ ಅಥವಾ ಏನಾಗಿದೆ? ಆ ಮಹಿಳೆಗೆ ಏನಾದರೂ ಮಕ್ಕಳನ್ನ ಕಂಡ್ರೆ ಆಗೋದಿಲ್ವಾ? ನಾವು ನೋಡಿರ್ತೀವಿ, ಹೆತ್ತ ತಂದೆ ತಾಯಿಗಳು ಎಷ್ಟೋ ಜನ ಹಡ್ದಿರುವಂತಹ ಮಕ್ಕಳನ್ನ ನಡು ರಸ್ತೆಯಲ್ಲಿ, ಬೀದಿಯಲ್ಲಿ, ಕಸದ ತೊಟ್ಟಿಯಲ್ಲಿ ಹಾಕೋಗೋದನ್ನ ನೋಡಿರ್ತೀವಿ. ಅಂದರೆ ಅವರಿಗೆ ಹುಟ್ಟಿಸಿದ ಮಕ್ಕಳೇ ಇಷ್ಟ ಇರಲ್ಲ. ಈ ಒಬ್ಬ ಮಹಿಳೆಗೆ ರೋಡಲ್ಲಿ ಕಾಣುವಂತಹ ಯಾವ ಮಕ್ಕಳು ನೋಡಿದ್ರೂ ಆಗಲ್ಲ. ಆ ಮಕ್ಕಳ ಮೇಲೆ ಚಾಕುವನ್ನು ಇರಿಯೋದಕ್ಕೆ ಹೋಗೋದು ಅಥವಾ ಆ ಮಕ್ಕಳ ಮೇಲೆ ಅಗ್ರೆಸಿವ್ ಆಗಿ ಹೋಗುವಂಥದ್ದಾಗಿರಬಹುದು. ಯಾಕೆ ಅಂತ ಕೇಳಿದ್ರೆ ಇನ್ನೂ ಚಾಕು ತೊಗೊಂಡು ಬಂದು ಹತ್ರಕ್ಕೆ ಬರುವಂಥದ್ದಾಗಿರಬಹುದು. ಪೇರೆಂಟ್ಸ್ ಅಂದರೆ ದೊಡ್ಡವರಿಗೆ ಅವ್ರು ಏನು ಮಾಡಲ್ಲ. ಆ ಒಬ್ಬ ಮಹಿಳೆ ದೊಡ್ಡವ್ರು ಎದುರುಗಡೆ ಹೋಗಿ ನಿಂತರೆ ಏನೂ ಮಾಡಲ್ಲ, ಮಕ್ಕಳೇನಾದರೂ ಎದುರುಗಡೆ ಹೋಗಿ ನಿಂತರೆ ಚಾಕು ತೊಗೊಂಡು ಚುಚ್ಚೋಕೆ ಹೋಗುವಂಥದ್ದು. ಈ ರೀತಿಯಾದಂಥದ್ದು ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ. ಆದರೆ ಇದಕ್ಕಿನ್ನೂ ಕಾರಣ ತಿಳಿದು ಬಂದಿಲ್ಲ. ಯಾಕಾಗಿ ಈ ಒಬ್ಬ ಮಹಿಳೆ ಮಕ್ಕಳ ಮೇಲೆ ಈ ರೀತಿಯಾಗಿ ಅಗ್ರೆಸಿವ್ ಆಗಿ ಹೋಗ್ತಿದ್ದಾಳೆ ಅಥವಾ ಚಾಕುವನ್ನು ತಗೊಂಡು ಚುಚ್ಚೋದಕ್ಕೆ ಹೋಗ್ತಿದ್ದಾಳೆ? ಏನಿದಕ್ಕೆ ಕಾರಣ? ಏನಾಗಿದೆ ಆ ಒಂದು ಮಹಿಳೆಗೆ? ಮೆಂಟಲಿ ಏನಾದ್ರು ಅಸ್ವಸ್ಥಳ? ಇದ್ರ ಬಗ್ಗೆ ಇನ್ನೂ ತಿಳಿದು ಬಂದಿಲ್ಲ ಮಾಹಿತಿ. ಆದರೆ ನಿಮ್ಮ ಮಕ್ಕಳನ್ನ ಎಲ್ಲಾದರೂ ಆಚೆ ಕಡೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಆದಷ್ಟು ಹುಷಾರಾಗಿರಿ. ಇದು ಬೇರೆ ದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ಕಡೆಗಳಲ್ಲೂ ಕೂಡ ಇಂಥ ಒಂದು ವಿಚಾರಗಳು ನಡಿಬಹುದು. ಈ ಸಣ್ಣ ಮಕ್ಕಳಿಗೆ ಏನಾದರೂ ಚುಚ್ಚುವಂಥದ್ದು ಅಥವಾ ಏನಾದರೂ ತಿನ್ನೋದು ಕೊಡುವಂಥದ್ದು, ಈ ರೀತಿಯಾಗಿ ಸಿಕ್ಕಾಪಟ್ಟೆ ವಿಚಾರಗಳು ಆಗಾಗ ನಾವು ಕೇಳ್ತಾನೆ ಇರ್ತೀವಿ. ಆದಷ್ಟು ನಿಮ್ಮ ಮಕ್ಕಳ ಮೇಲೆ ಗಮನ ಇರಲಿ ಅಂತ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.